ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು. ಅವರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಸರ್ ಅವ್ರು ಏನು ಹೇಳಿದ್ದಾರೆ ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ತಟ್ಟಲಿ, ನಾವು ಯಾವುದೇ ರಾಜೀನಾಮೆ ನಾನೇ ಕೊಡ್ತೀನಿ, ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನು ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ಮ ಬೈಲಿಂದ ಕೇಳ್ತಾ ಇದ್ದೀನಿ. ಇಲ್ಲ ಆ ಥರ ನಾವು ಅವ್ರು ಕೇಳ್ತೀನಿ ನಾನು. ಯಾವ ಪಂಚಾಯತಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅವರು. ತಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತಿಯಲ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತಿಗೆ 900 ಕೊಡಕ್ಕೆ ಅವ್ರು ಏನು ಹೇಳಿದಾರೆ ಅಂತ ನನಗೆ ಗೊತ್ತೇ ಇಲ್ರಿ, ನಾನೇ ಕೇಳಿದ್ದೆ. ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6,000 ಮನೆಗಳಿಗೆ ಮನವಿ ಕೊಟ್ಟಿದ್ದೇನೆ ಸರ್. ಆಮೇಲೆ ಸರ್ ಇನ್ನೊಂದು ಸರ್ ಮಾಗಡಿ ಶಾಸಕರು ಸರ್ ಒಂದು ನಿಮಿಷ ಸರ್ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಒಂದು ಹೇಳಿದ್ರು ಸರ್. ಈಗ CM DK ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶ್ವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶ್ವಾದ ಇಲ್ಲಕ್ಕೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ ಸರ್. ಈಗ ಜಮೀರ್ ಅವರು ತಮ್ಮನೇನಾದ್ರು ಮಾತಾಡಿದ್ರ ಸರ್? ಜಮೀನು ಮಾತಾಡಿಲ್ಲ. ಈಗ ಸರ್ ಈಗ ಯಾವ ಪಂಚಾಯತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್? ಈಗ ನಾನು ಡೀಟೇಲ್ ಹೇಳಿದ್ದೀನಿ ಎಲ್ಲ ನೋಡಿ ಸರ್. ಅದೇ ಸರ್ DK ಶಿವಕುಮಾರ್ ಅವರ ಆಶ್ವಾದಿಂದ ಈಗ DK ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. CM ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ ಸರ್. ಅಲ್ಲ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ, ಎಚ್ ಸಿ ಬಾಲಕೃಷ್ಣ ಅವರು ಅವ್ರ ಕೇಸ್ ನನ್ನ ಕೇಸ್ ಬೇರೆನೆ, ಅನುದಾನ ಬರ್ಬೇಕಂದ್ರೆ ಮತ್ತೆ CM ಅವ್ರ ಕೇಸ್ ಬೇರೆನೆ, ನಮ್ಮ ಕೇಸ್ ಬೇರೆನೆ. ಸರ್ ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಹಿರಿಯ ಶಾಸಕರಿಗೆ ಅಂತ. ಏನಿಲ್ಲ ನೋಡಿ. ಈಗೇನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.